ಮೋದಿ ಅವರ ಹತ್ರ ಜನ ಕೇಳ್ತಾ ಇರೋದು ನರೇಂದ್ರ ಮೋದಿ ಅವರೇ ಮನ್ ಕಿ ಬಾತ್ ಅಲ್ಲ ಈ ಬಾರಿ ಗನ್ ಕಿ ಬಾತ್ ಆಗಲೇಬೇಕು. ಹಾಗಂತ 140 ಕೋಟಿ ಜನರಿಗೆ ಸಂಪೂರ್ಣ ಯುದ್ಧವಾದರೆ ಏನೆಲ್ಲ ತೊಂದರೆ ಆಗುತ್ತೆ ಎಲ್ಲವೂ ಗೊತ್ತಿದೆ. ಆದರೆ ಏಟಿಗೆ ಎದುರೇಟ್ ಮಾತ್ರ ಕೊಡಲೇಬೇಕಲ್ವಾ? 26 ಜನರನ್ನು ಕೊಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನದ 25 ಕೋಟಿ ಜನರನ್ನು ನಿರ್ನಾಮ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. 26 ಜನರನ್ನು ಕೊಂದಿದ್ದಕ್ಕೆ, ಅದು ಕೂಡ ಧರ್ಮ ಕೇಳಿ ಕೊಂದಿದ್ದಕ್ಕೆ, ಅದು ಕೂಡ ಪ್ಯಾಂಟ್ ಬಿಚ್ಚಿ ಧರ್ಮ ಕೇಳಿ ಕೊಂದಿದ್ದಕ್ಕೆ 26ರ ಬದಲಾಗಿ 260 ಬೇಕಲ್ಲ. ನಾವು ಹಿಂಸೆಗೆ ಪ್ರಚೋದನೆ ಕೊಡೋರಲ್ಲ. ಪದೇ ಪದೇ ಕಾಲ್ ಕೆರೆದು ಈ ಥರ ಯುದ್ಧಕ್ಕೆ ಬಂದಾಗ ಈ ಬಾರಿ ನರೇಂದ್ರ ಮೋದಿ ಅವರನ್ನು ಜನ ಕೇಳೇ ಬಿಟ್ಟರು, ಒಂದು ರಿವೆಂಜ್ ಬೇಕು ಮೋದಿಯವರೇ, ಏನು ಮಾಡ್ತೀರಿ ಅಂತ. ಇದೀಗ ಪಾಕಿಸ್ತಾನದ ವಿರುದ್ಧ ಅನೇಕ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಷ್ಟ್ರ ಇಡೀ ವಿಶ್ವದಲ್ಲಿ ಒಂದು 192 200 ರಾಷ್ಟ್ರ ಇದೆ. ಅವುಗಳ ಪೈಕಿ 100 ರಾಷ್ಟ್ರಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೇಗೆ ಪಾಕಿಸ್ತಾನ ಇದರಲ್ಲಿ ಭಾಗಿಯಾಗಿದೆ ಅಂತೇಳಿ. ಇದೀಗ ಪ್ರಧಾನಿ ಮೋದಿ ಸೇನೆಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಎಲ್ಲಾದರೂ ಹೊಡೆಯಿರಿ, ಹೇಗಾದರೂ ಹೊಡೆಯಿರಿ, ಯಾವಾಗ ಬೇಕಿದ್ರೂ ಪಾಕಿಸ್ತಾನಕ್ಕೆ ಹೊಡೆಯಿರಿ. ಭಾರತೀಯ ಸೇನೆಗೆ ಮೋದಿ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಸೇನೆ ಮೇಲೆ ನನಗೆ ಅಪಾರ ನಂಬಿಕೆ ಇದೆ. ಖತರ್ನಾಕ್ ಶಸ್ತ್ರಗಳಿಗೆ ಕೆಲಸ ಕೊಡಲಿದೆ ಸೇನೆ. ಸೊ ಹಾಗಾಗಿ ಯುದ್ಧ ಯಾವುದೇ ಟೈಮಲ್ಲಿ ಕೂಡ ಆಗಬಹುದು. ಇವತ್ತು ಮೀಟಿಂಗ್ ಮೇಲೆ ಮೀಟಿಂಗ್ ಆಯಿತು, CDS ಜೊತೆ ಮೀಟಿಂಗ್ ಆಯಿತು. ಆ ಮೂವರನ್ನು ಸೇರಿಸಿ ನೋಡಿ. ಈ ವೈಟ್ ಹಾಕಿರ್ತಾರಲ್ಲ ಅವರು ವಾಯುಸೇನೆ, ವೈಟ್ ಡ್ರೆಸ್ ಇರುತ್ತಲ್ಲ ವಾಯುಸೇನೆ, ಬ್ಲೂ ಡ್ರೆಸ್ ಇರುತ್ತಲ್ಲ ಅವರು ನೇವಿ, ಅಂದರೆ ನೌಕಾ ಸೇನೆ. ಆಮೇಲೆ ಒಂದು ರೀತಿಯ ನೋಡಿ ಇವರು ವೈಟ್, ಇದು ಏರ್ಫೋರ್ಸ್. ಬ್ಲೂ ಹಾಕಿರ್ತಾರಲ್ಲ ನೇವಿ. ಆಮೇಲೆ ಇದಿದೆಯಲ್ಲ ಇದು ಮಿಲಿಟರಿ. ಇವರಿಗೆ ಮೂವರಿಗೆ ಅನಿಲ್ ಚೌಹಾಣ್ ಅಂತಿದ್ದಾರೆ CDS. ಆ ಮೂವರ ಮುಖ್ಯಸ್ಥ. ಮೊದಲು ಇರಲಿಲ್ಲ, ಸ್ವಲ್ಪ ಕಿರಿಕಿರಿಗಳಾಗ್ತಾ ಇತ್ತು, ಹೈರಾರ್ಕಿ ಆಗ್ತಾ ಇತ್ತು. ಭೂಸೇನೆ ಒಂದು ಕೊಟ್ಟರೆ ನೀವು ಅಟ್ಯಾಕ್ ಮಾಡಿದ್ದು ಹೇಳುವಾಗ ನೀನು ಯಾರು ನನಗೆ ಹೇಳೋಕ್ಕೆ, ಹೀಗೆಲ್ಲ ಆಗ್ತಾಯಿತ್ತು. ಹಾಗಾಗಿ ಅನಿಲ್ ಚೌಹಾಣ್ ಇದೀಗ 3 ಸೇನೆಯ ಮುಖ್ಯಸ್ಥರಾಗಿದ್ದಾರೆ. ಸೊ ಹಾಗಾಗಿ ಈ ಬಾರಿ ವೆಲ್ ಪ್ಲ್ಯಾನ್ಡ್ ಆಗಿ ಹೊಡಿತೀವಿ ಅನ್ನುವಂಥದ್ದು. ವೀಕ್ಷಕರೇ, ನಿಮಗೆ 3 ನಿಮಿಷದ ಅವಧಿಯಲ್ಲಿ ನಮ್ಮ ಮಿಲಿಟ್ರಿಯ ತಾಕತ್ತು, ಪವರು ನೋಡಬೇಕಾ? ನೋಡ್ತೀರಾ? ಮಿಲಿಟ್ರಿ ಪವರ್ ಹೇಗಿದೆ ಅಂತ ನೋಡ್ತೀರಾ? ಮೊನ್ನೆ ನಾವು ಕೇವಲ ಟೀಸರ್ ಮಾತ್ರ ಬಿಟ್ಟಿದ್ದು. ಈಗ ನಿಮಗೊಂದು ಕಂಪ್ಲೀಟ್ ಪಿಕ್ಚರ್ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಪಾಕಿಸ್ತಾನಕ್ಕೆ ಶುರುವಾಯಿತು ನಡುಕ. ಯಾವಾಗ ಬೇಕಾದರೂ ಪಾಕ್ ಮೇಲೆ ದಾಳಿ ಆಗ್ಬೋದು. ಯುದ್ಧಕ್ಕೆ ಸಜ್ಜಾಗಿರುವಂತಹ 3 ಸೇನಾಪಡೆ ಗುಜರಾತ್ನಿಂದ ಕಾಶ್ಮೀರ ತನಕ ಪಾಕ್ ಗಡಿಯಲ್ಲಿ 3300 ಕಿಲೋಮೀಟರ್ ಉದ್ದದ ಪಾಕ್ ಗಡಿ ಕರಾವಳಿಯಲ್ಲಿ ನುಗ್ಗೋಕೆ ರೆಡಿಯಾಗಿದೆ INS ವಿಕ್ರಾಂತ್. ಈ ವಿಕ್ರಾಂತ್ಗಾಗಿಯೇ ರಫೇಲ್ ಯುದ್ಧ ವಿಮಾನಗಳನ್ನು ತರಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ, ಬಂಗಾಳ ಕೊಲ್ಲಿಯಲ್ಲಿ ನಿಂತು ಹೊಡೆಯುತ್ತೆ, ಭೂಮಿಯಲ್ಲಿ ನಿಂತು ಹೊಡೆಯುತ್ತೆ, ಆಕಾಶದಿಂದ ಹೊಡೆಯುತ್ತೆ. ಭಾರತದ ಬಲಿಷ್ಠ ವಿಮಾನವಾಹಕ ನೌಕೆ INS ವಿಕ್ರಾಂತ್ ಉಗ್ರ ನೆಲೆಯನ್ನು ಛಿದ್ರಗೊಳಿಸುತ್ತಾ ವಾಯುಪಡೆ ರಫೇಲ್, ಸುಖೋಯ್, ತೇಜಸ್, ಮಿಗ್ ರೆಡಿಯಾಗಿದೆ. ಅಗ್ನಿ ಸೀರೀಸ್ ರೆಡಿಯಾಗಿದೆ. ಆಕಾಶದಲ್ಲಿ ಶತ್ರು ಸಂಹಾರಕ್ಕೆ ವಾಯುಪಡೆ ರೆಡಿಯಾಗಿದೆ. ಗಡಿಯಲ್ಲಿ ಗುಡಗುತ್ತಾ ಬ್ರಹ್ಮೋಸ್ ಪೃಥ್ವಿ ಮಿಸೈಲ್ ಭಾರತದ ಬತ್ತಳಿಕೆಯಲ್ಲಿದೆ. ಕಂಡು ಕೇಳಿರದ ವೆಪನ್ಸ್ ಹತ್ತಿರಕ್ಕೂ ಸುಳಿಯಲು ಬಿಡಲ್ಲ 3 ಪಡೆಗಳ ಸೈನಿಕರು. ಎಸ್, ಈ ಥರ ರೆಡಿಯಾಗಿದೆ ಭಾರತೀಯ ಸೇನೆ. ವೀಕ್ಷಕರೇ, ನಮ್ಮ ಪೃಥ್ವಿ ಸೀರೀಸ್ ಇದೆಯಲ್ಲ, ಅದು 5500 ಕಿಲೋಮೀಟರ್, ಅಲ್ಲಿಂದ 8000 ಕಿಲೋಮೀಟರ್ ತನಕ ಹಾರಬಲ್ಲದು. ಪರಮಾಣು ಬಾಂಬನ್ನು ಹೊತ್ತೊಯ್ಯಬಲ್ಲದು. ಹೈಡ್ರೋಜನ್ ಬಾಂಬ್ ಇದೆ ನಮ್ಮ ಬಳಿ, ಹೈಡ್ರೋಜನ್ ಬಾಂಬ್. ಮೋದಿ ಅವರ ಹತ್ರ ಜನ ಕೇಳ್ತಾ ಇರೋದು ನರೇಂದ್ರ ಮೋದಿ ಅವರೇ ಮನ್ ಕಿ ಬಾತ್ ಅಲ್ಲ ಈ ಬಾರಿ ಗನ್ ಕಿ ಬಾತ್ ಆಗಲೇಬೇಕು. ಹಾಗಂತ 140 ಕೋಟಿ ಜನರಿಗೆ ಸಂಪೂರ್ಣ ಯುದ್ಧವಾದರೆ ಏನೆಲ್ಲ ತೊಂದರೆ ಆಗುತ್ತೆ ಎಲ್ಲವೂ ಗೊತ್ತಿದೆ. ಆದರೆ ಏಟಿಗೆ ಎದುರೇಟ್ ಮಾತ್ರ ಕೊಡಲೇಬೇಕಲ್ವಾ? 26 ಜನರನ್ನು ಕೊಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನದ 25 ಕೋಟಿ ಜನರನ್ನು ನಿರ್ನಾಮ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. 26 ಜನರನ್ನು ಕೊಂದಿದ್ದಕ್ಕೆ, ಅದು ಕೂಡ ಧರ್ಮ ಕೇಳಿ ಕೊಂದಿದ್ದಕ್ಕೆ, ಅದು ಕೂಡ ಪ್ಯಾಂಟ್ ಬಿಚ್ಚಿ ಧರ್ಮ ಕೇಳಿ ಕೊಂದಿದ್ದಕ್ಕೆ 26ರ ಬದಲಾಗಿ 260 ಬೇಕಲ್ಲ. ನಾವು ಹಿಂಸೆಗೆ ಪ್ರಚೋದನೆ ಕೊಡೋರಲ್ಲ. ಪದೇ ಪದೇ ಕಾಲ್ ಕೆರೆದು ಈ ಥರ ಯುದ್ಧಕ್ಕೆ ಬಂದಾಗ ಈ ಬಾರಿ ನರೇಂದ್ರ ಮೋದಿ ಅವರನ್ನು ಜನ ಕೇಳೇ ಬಿಟ್ಟರು, ಒಂದು ರಿವೆಂಜ್ ಬೇಕು ಮೋದಿಯವರೇ, ಏನು ಮಾಡ್ತೀರಿ ಅಂತ. ಇದೀಗ ಪಾಕಿಸ್ತಾನದ ವಿರುದ್ಧ ಅನೇಕ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಷ್ಟ್ರ ಇಡೀ ವಿಶ್ವದಲ್ಲಿ ಒಂದು 192 200 ರಾಷ್ಟ್ರ ಇದೆ. ಅವುಗಳ ಪೈಕಿ 100 ರಾಷ್ಟ್ರಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೇಗೆ ಪಾಕಿಸ್ತಾನ ಇದರಲ್ಲಿ ಭಾಗಿಯಾಗಿದೆ ಅಂತೇಳಿ. ಇದೀಗ ಪ್ರಧಾನಿ ಮೋದಿ ಸೇನೆಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಎಲ್ಲಾದರೂ ಹೊಡೆಯಿರಿ, ಹೇಗಾದರೂ ಹೊಡೆಯಿರಿ, ಯಾವಾಗ ಬೇಕಿದ್ರೂ ಪಾಕಿಸ್ತಾನಕ್ಕೆ ಹೊಡೆಯಿರಿ.
ಭಾರತೀಯ ಸೇನೆಗೆ ಮೋದಿ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಸೇನೆ ಮೇಲೆ ನನಗೆ ಅಪಾರ ನಂಬಿಕೆ ಇದೆ. ಖತರ್ನಾಕ್ ಶಸ್ತ್ರಗಳಿಗೆ ಕೆಲಸ ಕೊಡಲಿದೆ ಸೇನೆ. ಸೊ ಹಾಗಾಗಿ ಯುದ್ಧ ಯಾವುದೇ ಟೈಮಲ್ಲಿ ಕೂಡ ಆಗಬಹುದು. ಇವತ್ತು ಮೀಟಿಂಗ್ ಮೇಲೆ ಮೀಟಿಂಗ್ ಆಯಿತು, CDS ಜೊತೆ ಮೀಟಿಂಗ್ ಆಯಿತು. ಆ ಮೂವರನ್ನ ಸೇರಿಸಿ ನೋಡಿ. ಈ ವೈಟ್ ಹಾಕಿರ್ತಾರಲ್ಲ ಅವರು ವಾಯುಸೇನೆ, ವೈಟ್ ಡ್ರೆಸ್ ಇರುತ್ತಲ್ಲ ವಾಯುಸೇನೆ, ಬ್ಲೂ ಡ್ರೆಸ್ ಇರುತ್ತಲ್ಲ ಅವರು ನೇವಿ ಅಂದರೆ ನೌಕಾ ಸೇನೆ. ಆಮೇಲೆ ಒಂದು ರೀತಿಯ ನೋಡಿ ಇವರು ವೈಟ್ ಇದು ಏರ್ಫೋರ್ಸ್, ಬ್ಲೂ ಹಾಕಿರ್ತಾರಲ್ಲ ನೇವಿ. ಆಮೇಲೆ ಇದೆಯಲ್ಲ ಇದು ಮಿಲಿಟರಿ. ಮೂವರಿಗೆ ಅನಿಲ್ ಚೌಹಾಣ್ ಅಂತಿದ್ದಾರೆ CDS. ಆ ಮೂವರ ಮುಖ್ಯಸ್ಥ ಮೊದಲು ಇರಲಿಲ್ಲ. ಸ್ವಲ್ಪ ಕಿರಿಕಿರಿಗಳಾಗ್ತಾ ಇತ್ತು, ಹೈರಾರ್ಕಿ ಆಗ್ತಾ ಇತ್ತು. ಭೂಸೇನೆ ಒಂದು ಕೊಟ್ಟರೆ ನೀವು ಅಟ್ಯಾಕ್ ಮಾಡಿದ್ದು ಹೇಳುವಾಗ ನೀನು ಯಾರು ನನಗೆ ಹೇಳೋಕ್ಕೆ ಹೀಗೆಲ್ಲ ಆಗ್ತಾ ಇತ್ತು. ಹಾಗಾಗಿ ಅನಿಲ್ ಚೌಹಾಣ್ ಇದೀಗ 3 ಸೇನೆಯ ಮುಖ್ಯಸ್ಥರಾಗಿದ್ದಾರೆ. ಸೊ ಹಾಗಾಗಿ ಈ ಬಾರಿ ವೆಲ್ ಪ್ಲ್ಯಾನ್ಡ್ ಆಗಿ ಹೊಡಿತೀವಿ ಅನ್ನುವಂಥದ್ದು. ವೀಕ್ಷಕರೇ, ನಿಮಗೆ 3 ನಿಮಿಷದ ಅವಧಿಯಲ್ಲಿ ನಮ್ಮ ಮಿಲಿಟ್ರಿಯ ತಾಕತ್ತು ಪವರು ನೋಡ್ತೀರಾ? ಮಿಲಿಟ್ರಿ ಪವರ್ ಹೇಗಿದೆ ಅಂತ ನೋಡ್ತೀರಾ? ಮೊನ್ನೆ ನಾವು ಕೇವಲ ಟೀಸರ್ ಮಾತ್ರ ಬಿಟ್ಟಿದ್ದು. ಈಗ ನಿಮಗೊಂದು ಕಂಪ್ಲೀಟ್ ಪಿಕ್ಚರ್ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಪಾಕಿಸ್ತಾನಕ್ಕೆ ಶುರುವಾಯಿತು ನಡುಕ. ಯಾವಾಗ ಬೇಕಾದರೂ ಪಾಕ್ ಮೇಲೆ ದಾಳಿ ಆಗ್ಬೋದು. ಯುದ್ಧಕ್ಕೆ ಸಜ್ಜಾಗಿರುವಂತಹ 3 ಸೇನಾಪಡೆ ಗುಜರಾತ್ನಿಂದ ಕಾಶ್ಮೀರ ತನಕ ಪಾಕ್ ಗಡಿಯಲ್ಲಿ 3300 ಕಿಲೋಮೀಟರ್ ಉದ್ದದ ಪಾಕ್ ಗಡಿ ಕರಾವಳಿಯಲ್ಲಿ ನುಗ್ಗೋಕೆ ರೆಡಿಯಾಗಿದೆ INS ವಿಕ್ರಾಂತ್. ಈ ವಿಕ್ರಾಂತ್ಗಾಗಿಯೇ ರಫೇಲ್ ಯುದ್ಧ ವಿಮಾನಗಳನ್ನು ತರಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ನಿಂತು ಹೊಡೆಯುತ್ತೆ, ಭೂಮಿಯಲ್ಲಿ ನಿಂತು ಹೊಡೆಯುತ್ತೆ, ಆಕಾಶದಿಂದ ಹೊಡೆಯುತ್ತೆ. ಭಾರತದ ಬಲಿಷ್ಠ ವಿಮಾನವಾಹಕ ನೌಕೆ INS ವಿಕ್ರಾಂತ್ ಉಗ್ರ ನೆಲೆಯನ್ನು ಛಿದ್ರಗೊಳಿಸುತ್ತಾ ವಾಯುಪಡೆ ರಫೇಲ್, ಸುಖೋಯ್, ತೇಜಸ್, ಮಿಗ್ ರೆಡಿಯಾಗಿದೆ. ಅಗ್ನಿ ಸೀರೀಸ್ ರೆಡಿಯಾಗಿದೆ. ಆಕಾಶದಲ್ಲಿ ಶತ್ರು ಸಂಹಾರಕ್ಕೆ ವಾಯುಪಡೆ ರೆಡಿಯಾಗಿದೆ. ಗಡಿಯಲ್ಲಿ ಗುಡಗುತ್ತಾ ಬ್ರಹ್ಮೋಸ್ ಪೃಥ್ವಿ ಮಿಸೈಲ್ ಭಾರತದ ಬತ್ತಳಿಕೆಯಲ್ಲಿದೆ. ಕಂಡು ಕೇಳಿರದ ವೆಪನ್ಸ್ ಹತ್ತಿರಕ್ಕೂ ಸುಳಿಯಲು ಬಿಡಲ್ಲ 3 ಪಡೆಗಳ ಸೈನಿಕರು. ಎಸ್, ಈ ಥರ ರೆಡಿಯಾಗಿದೆ ಭಾರತೀಯ ಸೇನೆ. ವೀಕ್ಷಕರೇ, ನಮ್ಮ ಪೃಥ್ವಿ ಸೀರೀಸ್ ಇದೆಯಲ್ಲ ಅದು 5500 ಕಿಲೋಮೀಟರ್, ಅಲ್ಲಿಂದ 8000 ಕಿಲೋಮೀಟರ್ ತನಕ ಹಾರಬಲ್ಲದು. ಪರಮಾಣು ಬಾಂಬನ್ನು ಹೊತ್ತೊಯ್ಯಬಲ್ಲದು. ಹೈಡ್ರೋಜನ್ ಬಾಂಬ್ ಇದೆ ನಮ್ಮ ಬಳಿ, ಹೈಡ್ರೋಜನ್ ಬಾಂಬ್, ಆಟಮ್ ಬಾಂಬ್ ಎಲ್ಲವೂ ಕೂಡ. ಈಗ ನಿಮಗೆ ಮೋದಿಯವರ ಹತ್ರ ಜನ ಕೇಳ್ತಾ ಇರೋದು, ನರೇಂದ್ರ ಮೋದಿಯವರೇ ಮನ್ ಕಿ ಬಾತ್ ಅಲ್ಲ, ಈ ಬಾರಿ ಗನ್ ಕಿ ಬಾತ್ ಆಗಲೇಬೇಕು. ಹಾಗಂತ 140 ಕೋಟಿ ಜನರಿಗೆ ಸಂಪೂರ್ಣ ಯುದ್ಧವಾದರೆ ಏನೆಲ್ಲ ತೊಂದರೆ ಆಗುತ್ತೆ ಎಲ್ಲವೂ ಗೊತ್ತಿದೆ. ಆದರೆ ಏಟಿಗೆ ಎದುರೇಟು ಮಾತ್ರ ಕೊಡಲೇಬೇಕಲ್ವಾ? 26 ಜನರನ್ನು ಕೊಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನದ 25 ಕೋಟಿ ಜನರನ್ನು ನಿರ್ನಾಮ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. 26 ಜನರನ್ನು ಕೊಂದಿದ್ದಕ್ಕೆ, ಅದು ಕೂಡ ಧರ್ಮ ಕೇಳಿ ಕೊಂದಿದ್ದಕ್ಕೆ, ಅದು ಕೂಡ ಪ್ಯಾಂಟ್ ಬಿಚ್ಚಿ ಧರ್ಮ ಕೇಳಿ ಕೊಂದಿದ್ದಕ್ಕೆ 26ರ ಬದಲಾಗಿ 260 ಬೇಕಲ್ಲ. ನಾವು ಹಿಂಸೆಗೆ ಪ್ರಚೋದನೆ ಕೊಡೋರಲ್ಲ. ಪದೇ ಪದೇ ಕಾಲ್ ಕೆರೆದು ಈ ಥರ ಯುದ್ಧಕ್ಕೆ ಬಂದಾಗ ಈ ಬಾರಿ ನರೇಂದ್ರ ಮೋದಿಯವರನ್ನು ಜನ ಕೇಳೇಬಿಟ್ರು, ಒಂದು ರಿವೆಂಜ್ ಬೇಕು ಮೋದಿಯವರೇ, ಏನು ಮಾಡ್ತೀರಿ ಅಂತ. ಇದೀಗ ಪಾಕಿಸ್ತಾನದ ವಿರುದ್ಧ ಅನೇಕ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಷ್ಟ್ರ ಇಡೀ ವಿಶ್ವದಲ್ಲಿ ಒಂದು 192 200 ರಾಷ್ಟ್ರ ಇದೆ. ಅವುಗಳ ಪೈಕಿ 100 ರಾಷ್ಟ್ರಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೇಗೆ ಪಾಕಿಸ್ತಾನ ಇದರಲ್ಲಿ ಭಾಗಿಯಾಗಿದೆ ಅಂತೇಳಿ. ಇದೀಗ ಪ್ರಧಾನಿ ಮೋದಿ ಸೇನೆಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಎಲ್ಲಾದರೂ ಹೊಡೆಯಿರಿ, ಹೇಗಾದರೂ ಹೊಡೆಯಿರಿ, ಯಾವಾಗ ಬೇಕಿದ್ರೂ ಪಾಕಿಸ್ತಾನಕ್ಕೆ ಹೊಡೆಯಿರಿ. ಭಾರತೀಯ ಸೇನೆಗೆ ಮೋದಿ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಸೇನೆ ಮೇಲೆ ನನಗೆ ಅಪಾರ ನಂಬಿಕೆ ಇದೆ. ಖತರ್ನಾಕ್ ಶಸ್ತ್ರಗಳಿಗೆ ಕೆಲಸ ಕೊಡಲಿದೆ ಸೇನೆ. ಸೊ ಹಾಗಾಗಿ ಯುದ್ಧ ಯಾವುದೇ ಟೈಮಲ್ಲಿ ಕೂಡ ಆಗಬಹುದು. ಇವತ್ತು ಮೀಟಿಂಗ್ ಮೇಲೆ ಮೀಟಿಂಗ್ ಆಯಿತು, CDS ಜೊತೆ ಮೀಟಿಂಗ್ ಆಯಿತು. ಆ ಮೂವರನ್ನ ಸೇರಿಸಿ ನೋಡಿ. ಈ ವೈಟ್ ಹಾಕಿರ್ತಾರಲ್ಲ ಅವರು ವಾಯುಸೇನೆ, ವೈಟ್ ಡ್ರೆಸ್ ಇರುತ್ತಲ್ಲ ವಾಯುಸೇನೆ, ಬ್ಲೂ ಡ್ರೆಸ್ ಇರುತ್ತಲ್ಲ ಅವರು ನೇವಿ ಅಂದರೆ ನೌಕಾ ಸೇನೆ. ಆಮೇಲೆ ಒಂದು ರೀತಿಯ ನೋಡಿ ಇವರು ವೈಟ್ ಇದು ಏರ್ಫೋರ್ಸ್, ಬ್ಲೂ ಹಾಕಿರ್ತಾರಲ್ಲ ನೇವಿ. ಆಮೇಲೆ ಇದೆಯಲ್ಲ ಇದು ಮಿಲಿಟರಿ. ಮೂವರಿಗೆ ಅನಿಲ್ ಚೌಹಾಣ್ ಅಂತಿದ್ದಾರೆ CDS. ಆ ಮೂವರ ಮುಖ್ಯಸ್ಥ ಮೊದಲು ಇರಲಿಲ್ಲ. ಸ್ವಲ್ಪ ಕಿರಿಕಿರಿಗಳಾಗ್ತಾ ಇತ್ತು, ಹೈರಾರ್ಕಿ ಆಗ್ತಾ ಇತ್ತು. ಭೂಸೇನೆ ಒಂದು ಕೊಟ್ಟರೆ ನೀವು ಅಟ್ಯಾಕ್ ಮಾಡಿದ್ದು ಹೇಳುವಾಗ ನೀನು ಯಾರು ನನಗೆ ಹೇಳೋಕ್ಕೆ ಹೀಗೆಲ್ಲ ಆಗ್ತಾ ಇತ್ತು. ಹಾಗಾಗಿ ಅನಿಲ್ ಚೌಹಾಣ್ ಇದೀಗ 3 ಸೇನೆಯ ಮುಖ್ಯಸ್ಥರಾಗಿದ್ದಾರೆ. ಸೊ ಹಾಗಾಗಿ ಈ ಬಾರಿ ವೆಲ್ ಪ್ಲ್ಯಾನ್ಡ್ ಆಗಿ ಹೊಡಿತೀವಿ ಅನ್ನುವಂಥದ್ದು.
ವೀಕ್ಷಕರೇ, ನಿಮಗೆ 3 ನಿಮಿಷದ ಅವಧಿಯಲ್ಲಿ ನಮ್ಮ ಮಿಲಿಟರಿಯ ತಾಕತ್ತು, ಪವರು ನೋಡಬೇಕಾ? ನೋಡ್ತೀರಾ? ಮಿಲಿಟರಿ ಪವರ್ ಹೇಗಿದೆ ಅಂತ ನೋಡ್ತೀರಾ? ಮೊನ್ನೆ ನಾವು ಕೇವಲ ಟೀಸರ್ ಮಾತ್ರ ಬಿಟ್ಟಿದ್ದು, ಈಗ ನಿಮಗೊಂದು ಕಂಪ್ಲೀಟ್ ಪಿಕ್ಚರ್ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಪಾಕಿಸ್ತಾನಕ್ಕೆ ಶುರುವಾಯಿತು ನಡುಕ. ಯಾವಾಗ ಬೇಕಾದರೂ ಪಾಕ್ ಮೇಲೆ ದಾಳಿ ಆಗ್ಬೋದು. ಯುದ್ಧಕ್ಕೆ ಸಜ್ಜಾಗಿರುವಂತಹ 3 ಸೇನಾಪಡೆ ಗುಜರಾತ್ನಿಂದ ಕಾಶ್ಮೀರ ತನಕ ಪಾಕ್ ಗಡಿಯಲ್ಲಿ 3300 ಕಿಲೋಮೀಟರ್ ಉದ್ದದ ಪಾಕ್ ಗಡಿ ಕರಾವಳಿಯಲ್ಲಿ ನುಗ್ಗೋಕೆ ರೆಡಿಯಾಗಿದೆ INS ವಿಕ್ರಾಂತ್. ಈ ವಿಕ್ರಾಂತ್ಗಾಗಿಯೇ ರಫೇಲ್ ಯುದ್ಧ ವಿಮಾನಗಳನ್ನು ತರಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ, ಬಂಗಾಳ ಕೊಲ್ಲಿಯಲ್ಲಿ ನಿಂತು ಹೊಡೆಯುತ್ತೆ, ಭೂಮಿಯಲ್ಲಿ ನಿಂತು ಹೊಡೆಯುತ್ತೆ, ಆಕಾಶದಿಂದ ಹೊಡೆಯುತ್ತೆ. ಭಾರತದ ಬಲಿಷ್ಠ ವಿಮಾನವಾಹಕ ನೌಕೆ INS ವಿಕ್ರಾಂತ್ ಉಗ್ರ ನೆಲೆಯನ್ನು ಛಿದ್ರಗೊಳಿಸುತ್ತಾ ವಾಯುಪಡೆ ರಫೇಲ್, ಸುಖೋಯ್, ತೇಜಸ್, ಮಿಗ್ ರೆಡಿಯಾಗಿದೆ. ಅಗ್ನಿ ಸೀರೀಸ್ ರೆಡಿಯಾಗಿದೆ. ಆಕಾಶದಲ್ಲಿ ಶತ್ರು ಸಂಹಾರಕ್ಕೆ ವಾಯುಪಡೆ ರೆಡಿಯಾಗಿದೆ. ಗಡಿಯಲ್ಲಿ ಗುಡಗುತ್ತಾ ಬ್ರಹ್ಮೋಸ್ ಪೃಥ್ವಿ ಮಿಸೈಲ್ ಭಾರತದ ಬತ್ತಳಿಕೆಯಲ್ಲಿದೆ. ಕಂಡು ಕೇಳಿರದ ವೆಪನ್ಸ್ ಹತ್ತಿರಕ್ಕೂ ಸುಳಿಯಲು ಬಿಡಲ್ಲ 3 ಪಡೆಗಳ ಸೈನಿಕರು. ಎಸ್, ಈ ಥರ ರೆಡಿಯಾಗಿದೆ ಭಾರತೀಯ ಸೇನೆ. ವೀಕ್ಷಕರೇ, ನಮ್ಮ ಪೃಥ್ವಿ